ಹೇಗೆ ಬೇಸಿಗೆ ಮಳೆ ಆತಂಕಕ್ಕೆ ಕಾರಣ ಆಗಿದೆ ಅಂತ. ಕೋಲಾರ ಭಾಗದಲ್ಲೂ ಕಷ್ಟಪಟ್ಟು ಮಾವು ಮತ್ತು ಬಾಳೆಯನ್ನು ಬೆಳೆದಿದ್ರು, ಬಟ್ ಅದೆಲ್ಲವೂ ನೆಲ ಕಚ್ಚುವಂತಹ ಸ್ಥಿತಿ ಇದೆ. ರೈತರಿಗೆ ಆತಂಕ ಮುಂದುವರಿತಾ ಇದೆ. ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಕಾಲಿಕ ಮಳೆ ಎಫೆಕ್ಟ್, ಬೆಳೆಗಳು ಹಾನಿ. ಗಾಳಿ ಮಳೆಗೆ ನೆಲ ಕಚ್ಚಿದ ಸಂಪಾದ ಬೆಳೆ. ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೀಗೆ ಮುರಿದು ಬಿದ್ದಿರುವ ಬಾಳೆ ತೋಟ, ಕಾಯಿಯೆಲ್ಲ ಉದುರಿರುವ ಮಾವಿನ ಮರಗಳು, ಮತ್ತೊಂದೆಡೆ ಸಿಹಿ ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಗಾಳಿ ಮಳೆಗೆ ಹಾನಿಯಾಗಿರುವುದು. ಇಷ್ಟೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆರಾಯ ತಂಪೆರೆದಿದ್ದಾನೆ. ಬಿಸಿಲಿನ ತಾಪದಿಂದ ತತ್ತರಿಸಿ ಹೋಗಿದ್ದ ಜಿಲ್ಲೆಯ ಜನರಿಗೆ ಕೊಂಚ ಥಂಡ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಜನರಲ್ಲಿ ಸಂತಸ ಮೂಡಿದ್ರೆ ರೈತರಿಗೆ ಮಾತ್ರ ನಿರಾಸೆಯಾಗಿದೆ. ಬಿರುಗಾಳಿ ಸಹಿತ ಮಳೆಯಾದ ಹಿನ್ನೆಲೆ ಅಪಾರ ಪ್ರಮಾಣದ ಮಾವು ಬೆಳೆ ಹಾನಿಯಾಗಿದೆ. ಮಾವಿನ ಕಾಯಿಗಳು ನೆಲಕ್ಕುರುಳಿವೆ. 10 ಮಾವಿನ ಮರಗಳು ಬಿರುಗಾಳಿಗೆ ಮುರಿದು ಬಿದ್ದಿವೆ. ಇದರಿಂದ ರೈತ ಕಂಗಾಲಾಗಿದ್ದು, ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳು ಹೀಗೆ ಕಣ್ಣೆದುರೇ ನಾಶವಾಗಿರುವುದು ರೈತನಿಗೆ ನುಂಗಲಾರದ ತುತ್ತಾಗಿದೆ. ರಾತ್ರಿ ಮಳೆಯಿಂದ ಈ ಥರ ಮಳೆ ಗಾಳಿ ಜಾಸ್ತಿಯಾಗಿ ಮುರಿದೋಗಿರೋದು. ಸುಮಾರು ಅಂದರೆ ಒಂದು 7-8 ಲಕ್ಷ ರೂಪಾಯಿ ಬಂಡವಾಳ ಬಿದ್ದಿತ್ತು ಇದುವರೆಗೂ. ಇವಾಗ ಎಲ್ಲ ಕಟ್ಟಿಂಗಿಗೆ ಬಂದಿತ್ತು, ಎಲ್ಲ ಗೊನೆ ಎಲ್ಲ ಒಂಬಳೆ ಎಲ್ಲ ಬರೋ ಟೈಮ್ ಬಂದಿದೆ, ಕೆಲವೆಲ್ಲ ಬಂದಿದೆ, ಇನ್ನು ಸ್ವಲ್ಪ ಬರೋದು ಇತ್ತು. ಎಲ್ಲ ಮುರಿದೋಗಿ ಇವಾಗ ಲಾಸ್ ಆಗಿದೆ. ವರ್ಷದಿಂದ ಮಕ್ಳನ್ನ ಸಾಕ್ದಂಗೆ ಸಾಕಿದ್ವಿ. ಸಿಂಕ್ಲರ್ ವ್ಯವಸ್ಥೆ ಎಲ್ಲ ಮಾಡಿ ನೀರುಗಳು ಬೇಸಿಗೆಲ್ಲ ಸಾಕಾಗಲ್ಲ ಅಂತೇಳಿ ಎಲ್ಲ ಮಾಡಿದ್ವಿ. ಇನ್ನು ಕಳೆದ ರಾತ್ರಿ ಗಾಳಿ ಸಹಿತ ಜೋರು ಮಳೆಯಾಗಿದ್ದು, ಬಿರುಗಾಳಿ ಮಳೆಗೆ ಬೃಹತ್ ಮರ ನೆಲಕ್ಕುರುಳಿತ್ತು. ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕೋಲಾರ ತಾಲೂಕು ಜಂಗಮ ಬಸಾಪುರ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ. ಬಸವರಾಜು, ವಿನೋದ್ ಎಂಬುವರಿಗೆ ಸೇರಿದ 3 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬಾಳೆ ಬೆಳೆ ಬಿರುಗಾಳಿ ಮಳೆಗೆ ಸಂಪೂರ್ಣ ಬೆಳೆ ಹಾನಿಯಾಗಿ ನಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತ ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೆ ಸೇರಿದ ಸ್ವೀಟ್ ಕಾರ್ನ್ ಬೆಳೆ ನೆಲ ಕಚ್ಚಿತ್ತು. 1.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಸ್ವೀಟ್ ಕಾರ್ನ್ ಬಿರುಗಾಳಿಯಿಂದ ನೆಲ ಕಚ್ಚಿದೆ. ಮಳೆ ಹೊಡಿತು, ಗಾಳಿ ಬಂತು. 1.5 ಎಕರೆಗೆ ಎಲ್ಲ 1.5 ಎಕರೆ ಸ್ವೀಟ್ ಕಾರ್ನ್, ಆಲೂಗಡ್ಡೆ 1 ಎಕರೆ ಐತೆ. ಹೆಂಗ್ ಜೀವನ ಮಾಡೋಕ್ಕೂ ಆಗಲ್ಲ, ಕಷ್ಟ ಸರ್, ಜೀವನ ಮಾಡೋಕ್ಕೆ ಆಗಲ್ಲ. ನಾವು ಸಂಪಾದನೆ ಮಾಡೋದು ಕೂಲರ್ಗೂ ಮೊದಲಿಗೂ ಗೊಬ್ಬರದ ಗಿಡ ಕೆಲವು ರೂಪಾಯಿ ಇದ್ರೆ 10 ರೂಪಾಯಿ ಹೇಳ್ತಾರೆ. ಮೇವು ಆಗ್ತಾಯಿತ್ತು, ಇದು ಕಾಸುಗಳು ತೆನೆ ಮಾರಿದ್ರೆ ಒಂದಷ್ಟು ಕಾಸನ್ನು ಬರೋದು. ತೆನೆನೂ ಇಲ್ಲ, ಜೋಳನೂ ಇಲ್ಲ. ಮಕ್ಕಳು ಹೆಂಗೆ ಸಾಕೋದು, ನಾವು ಹೆಂಗೆ ಬದುಕೋದು. ಒಟ್ನಲ್ಲಿ ಕೋಲಾರದಲ್ಲಿ ಕಳೆದ 3 ದಿನಗಳಿಂದ ಬರುತ್ತಿರುವ ಮಳೆ ಹಾಗೂ ಬಿರುಗಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ಬೆಳೆಗಳು ಹಾಳಾಗಿದೆ. ಬಿರು ಬೇಸಿಗೆಯಲ್ಲಿ ಬಂದ ಅಕಾಲಿಕ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ರೈತರದ್ದಾಗಿದೆ. ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.